ಇನ್ನು ಇದ್ರ ಬಗ್ಗೆ ಮತ್ತಷ್ಟು ಮಾತನಾಡೋದಕ್ಕೆ ರಾಮದುರ್ಗ ಶಾಸಕ ಅಶೋಕ್ ಪಟ್ಟಣ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರಮ್ಮ. ಸರ್, ಈಗ ಈ ರೀತಿ ಲೋಕಭವನದಲ್ಲಿ ಸಿಎಂ ಅವರಿಗೆ ಒಂದಷ್ಟು ಬೆಂಬಲಿಗರು ಕೂಗನ್ನು ನೀವು ರಿಸೈನ್ ಮಾಡಬೇಡಿ ಅಂತೇಳಿ, ಆದರೂ ಕೂಡ ಈಗ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ ಸಿದ್ದರಾಮಯ್ಯನವರು. ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಏನು ಮೇಡಮ್, ಏನಂದ್ರೆ? ಸರ್ ಕೇಳಿಸ್ತಿದ್ಯಾ? ನನ್ನ ಧ್ವನಿ ಕೇಳಿಸ್ತಿದ್ಯಾ? ಇವಾಗ ಹೇಳಿಮ್ಮ. ಸರ್, ಈಗ ಸಿದ್ದರಾಮಯ್ಯನವ್ರಿಗೆ ಲೋಕಭವನಕ್ಕೆ ಹೋದಾಗ ಅಲ್ಲಿ ಅವ್ರ ಬೆಂಬಲಿಗರು ಶಾಸಕರಲ್ಲ, ನೀವು ರಿಸೈನನ್ನು ಮಾಡಬೇಡಿ, ರಾಜೀನಾಮೆ ಕೊಡಬೇಡಿ ಅಂತ ಹೇಳಿ ಒಂದಷ್ಟು ಕೂಗನ್ನು ಕೂಗ್ತಾರೆ. ಆದರೂ ಈಗ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ತಗೊಂತಾರೆ ಯಾವಾಗಲೂ. ಅವರು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ಮೇಲೆ ರಾಜೀನಾಮೆ ಕೊಟ್ಟೇ ಬಿಡ್ತಾರೆ. ಯಾರು ಏನೇನು ಹೇಳಿದ್ರು ಕೇಳಲ್ಲ. ಪಾಪ ಬೆಂಬಲಿಗರು ಏನೋ ಒಂಥರ ದುಃಖದಿಂದ ಅವ್ರು ಕಂಟಿನ್ಯೂ ಆಗಿ ಅಂತ ಹೇಳಿದ್ದಾರೆ ಅಷ್ಟೇ. ಅದ ಯಾವಾಗಲೂ ವಾಸ್ತವಾಂಶ ಬಹಳ ಅಟ್ಯಾಚ್ಮೆಂಟ್ ಇರೋ ಜನ ನೀವು ಕಂಟಿನ್ಯೂ ಆಗಿ ಅಂತ ಅವ್ರು ಹೇಳಿದ್ದಾರೆ. ಆದರೆ ಸಿದ್ದರಾಮಯ್ಯ ಅವ್ರು ಮಾತು ಕೊಟ್ಟಂತೆ ನಡಿಬೇಕಲ್ಲ ಅಂತ ಹೇಳಿ ಅವರು ಹೋಗಿ ರಾಜಭವನ್ಗೆ ಹೋಗಿ ರಾಜೀನಾಮೆ ಸಲ್ಲಿಸಿದ್ದಾರೆ. ಮತ್ತೆ ಈಗ ನಿಮ್ಗೆ ಏನು ಅನಿಸ್ತಾ ಇದೆ ಸರ್? ಈಗ ಏನು ಅನ್ನಿಸ್ಬೇಕಮ್ಮ, ನಮ್ಗೆ ಹೊಸ ಚೀಫ್ ಮಿನಿಸ್ಟರ್ ಬರ್ತಾರೆ ಅಷ್ಟೇನೆ. ಸರ್, ಯಾರು ಹೊಸದಾಗಿ ಚೀಫ್ ಮಿನಿಸ್ಟರ್ ಆಗ್ಬೋದು ಸರ್? ಹಾಗೆ ಆಗುತ್ತಲ್ಲಮ್ಮ. ಈಗ ಈ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಮೇಲೆ ಹೊಸ ಸಿಎಂ ಆಗ್ಲೇಬೇಕಲ್ಲ ನಮ್ಗೆ. ಸರ್, ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಇತ್ತು ಸರ್. ಅಲ್ಲಿ ಏನಾಯ್ತು, ಏನ್ ನಡೀತು? ಸಿದ್ದರಾಮಯ್ಯನವರು ಹತ್ರ ಅಂತೆ, ಹೌದಾ ಸರ್? ಅದು ನಾನು ಒಳಗಡೆ ಇರಲಿಲ್ಲಮ್ಮ. ನಾನು ಐ ವಾಸ್ ನಾಟ್ ದೇರ್ ಬಿಕಾಸ್ ಐ ಆಮ್ ನಾಟ್ ಎ ಮಿನಿಸ್ಟರ್. ಐ ಆಮ್ ಎ ಗವರ್ಮೆಂಟ್ ಚೀಫ್ ವಿಪ್, ಬಟ್ ಸ್ಟಿಲ್ ಐ ಹ್ಯಾವ್ ನಾಟ್ ಗಾನ್ ದೇರ್ ಇನ್ಸೈಡ್. ಇಟ್ ಈಸ್ ನಾಟ್ ಎ ಗುಡ್ ಸೈನ್ ಅಂತ ಐ ಹ್ಯಾವ್ ನಾಟ್ ಗಾನ್ ದೇರ್. ಸಿಎಂ ಅದೇ ನೀವೆಲ್ಲ ಇಷ್ಟು ವರ್ಷ ನಮಗೆಲ್ಲ ಭಾಳ ಕೋಆಪರೇಟ್ ಮಾಡಿದ್ರೆ ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಇದಕ್ಕೆ ನಾನು ಚಿರನುಡಿ ಅಂತ ಹೇಳಿ ಒಂದು ಥ್ಯಾಂಕ್ಸ್ ಹೇಳಕ್ಕೆ ಕರೆದಿದ್ರು ಅಷ್ಟೇ. ಅವ್ರು ಹತ್ತಿದ್ದು ಬಿಟ್ಟಿದ್ದು ನಮ್ಗೆ ಗೊತ್ತಿಲ್ಲ. ಐ ಹ್ಯಾವ್ ನಾಟ್ ದೇರ್ ಅಲ್ಲ. ಸರ್, ಈಗ ಸಿದ್ದರಾಮಯ್ಯನವರು ಅಷ್ಟೆಲ್ಲ ಪಾಸಿಟಿವ್ ಆಗಿದ್ರು, ಯಾವುದೇ ತರ ಅವ್ರ ಮೇಲೆ ಆರೋಪಗಳಿರ್ಲಿಲ್ಲ, ಏನಿರ್ಲಿಲ್ಲ. ಆದ್ರೂ ಕೂಡ ರಾಜೀನಾಮೆ ಕೊಡೋದಕ್ಕೆ ಹೈಕಮಾಂಡ್ ಯಾಕೆ ಹೇಳ್ತು ಅಂತ ಏನಾದ್ರು ಮಾತನಾಡಿದ್ರ? ಇಲ್ಲ, ಅವ್ರು ಹೇಳೋ ಪ್ರಕಾರ ಮೊದ್ಲೇನೋ ಅಗ್ರಿಮೆಂಟ್ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ. ಅದ್ರ ಪ್ರಕಾರ ಅವ್ರಿಗೂ ಚಾನ್ಸ್ ಕೊಡಿ ಅಂತ ಹೇಳಿ ಮಾತಾಡಿದ್ರೆ ಓಕೆ ಆಯ್ತು ಅಂತ ರಾಜೀನಾಮೆ ಕೊಟ್ಟಿದ್ದಾರೆ ಅಷ್ಟೇ. ಮೊದ್ಲೇ ಮಾತುಕತೆ ಆಗಿತ್ತಂತೆ, ನಮಗೇನು ಗೊತ್ತಿಲ್ಲ. ಯಾರ್ಯಾರು ಮಾತುಕತೆ ಯಾರ ಮುಂದೆ ಆಗಿದ್ದು ಗೊತ್ತಿಲ್ಲ. ಬಟ್ ಮಾತುಕತೆ ಆಗಿದೆ, ಅದಕ್ಕೆ ನೀವು ದಯವಿಟ್ಟು ನೀವು ಬಿಟ್ಕೊಡಿದ್ರೆ ಆಯ್ತು ಅಂತ ಬಿಟ್ಕೊಟ್ರು ಅಷ್ಟೇ. ಎಸ್ ಸರ್, ಧನ್ಯವಾದ ಸರ್ ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ. ಥ್ಯಾಂಕ್ ಯು ಸೋ ಮಚ್.